ಮಕರ ಸಂಕ್ರಾಂತಿ ಹಬ್ಬವನ್ನು ತಾಲೂಕಿನಾದ್ಯಂತ ಸಂಭ್ರಮದಿಂದ ಆಚರಣೆ ಮಾಡಲಾಗಿದ್ದು, ಬೆಳಗ್ಗೆಯಿಂದಲೇ ಎತ್ತುಗಳಿಗೆ ಮೈ ತೊಳೆದು ಪೂಜಿಸುತ್ತಿದ್ದ ದೃಶ್ಯ ಸಾಮಾನ್ಯವಾಗಿ ಕಂಡುಬಂದ ದೃಶ್ಯಗಳು ಇದಾಗಿದ್ದು, ಸಾಯಂಕಾಲ ಕಾಟಿಮರಾಯನ ಪೂಜೆಯನ್ನು ನಡೆಸಲಾಗಿದೆ. ಸಂಕ್ರಾಂತಿ ಹಬ್ಬದ ಅಂಗವಾಗಿ ಚೇಳೂರು ತಾಲೂಕಿನ ಚಿಲಕಲನೆರ್ಪು ಗ್ರಾಮದಲ್ಲಿ ಆಂಜನೇಯ ಸ್ವಾಮಿ ದೇವಾಲಯ ಸೇರಿದಂತೆ ವಿವಿಧ ದೇವಾಲಯಗಳಲ್ಲಿ ವಿಶೇಷ ಪೂಜೆಗಳು ನಡೆದಿದ್ದು, ಕಾಟಿಮರಾಯನ ಪೂಜೆ ಚಿಲಕಲನೆರ್ಪು ಗ್ರಾಮದಲ್ಲಿ ಸಂಜೆ ರೈತರು ಕ್ಷುದ್ರ ದೇವತೆಗಳ ಹೆಸರುಗಳಲ್ಲಿ ಒಂದಾದ ಕಾಟಿಮರಾಯನನ್ನ ಪೂಜಿಸಿದ್ದು, ರಾಸುಗಳಿಗೆ ಯಾವುದೇ ಕಾಯಿಲೆ ತೊಂದರೆ ಬಾರದಿರಲೆನ್ನುವ ನಂಬಿಕೆಯಿಂದ ಸಂಕ್ರಾಂತಿ ಹಬ್ಬದ ದಿನ ಸಂಜೆ ವಿಶೇಷವಾಗಿ ಪೂಜಿಸಲಾಗುತ್ತದೆ. ಇನ್ನು ಸಂಕ್ರಾಂತಿ ಹಬ್ಬದ ದಿನ ಕಾಟಿಮರಾಯನ ಗೋಪುರಕ್ಕೆ ಸುಣ್ಣ ಮತ್ತು ಕೆಮ್ಮಣ್ಣು ಪಟ್ಟೆಗಳನ್ನು ಬಳಿದು ಅಲಂಕರಿಸಲಾಗುತ್ತದೆ. ಕಾಟಿಮರಾಯನಿಗೆ ಕೊಯ್ದಾಗಿರುವ ರಾಗಿ, ಹೊಲದಲ್ಲಿ ದೊರೆಯುವ ಅನ್ನೆ ಹೂವು, ತುಳಸಿ ಸೊಪ್ಪು, ಅವರೆ ಹೂವಿನ ಗೊಂಚಲು, ಅಷ್ಟೇ ಅಲ್ಲದೆ ತುಂಬೆ ಹೂವು ಹಾಗೂ ಹೊಸ ಪೊರಕೆ ಕಡ್ಡಿಗಳಿಂದ ಅಲಂಕರಿಸಿ ಪೂಜಿಸುವುದು ವಿಶೇಷ. ಊರ ಹೊರಗಿನ ಭಾಗದಲ್ಲಿ ಮಣ್ಣಿನಿಂದ ಗೋಪುರ ನಿರ್ಮಾಣ ಮಾಡಿ ಅದನ್ನು ಕಾಟಿಮರಾಯ ಎಂದು ಪೂಜಿಸುವ ವಾಡಿಕೆ ತಾಲೂಕಿನ ಚಿಲಕಲನೆರ್ಪು ಗ್ರಾಮದಲ್ಲಿ ಬಹುತೇಕ ಹಿಂದಿನಿಂದಲೂ ನಡೆದುಕೊಂಡು ಬಂದಿರುವ ಸಂಪ್ರದಾಯವಾಗಿದೆ ಎನ್ನುತ್ತಾರೆ. ಹಬ್ಬದ ದಿನ ಸೋಮವಾರ ಸಾಯಂಕಾಲ ಊರ ಹೊರಗಿನ ಭಾಗದಲ್ಲಿ ಕಾಟಿಮರಾಯನ ಬಳಿಗೆ ಗ್ರಾಮಸ್ಥರು ತಮ್ಮ ರಾಸುಗಳೊಂದಿಗೆ ಬಂದು ವಿಶೇಷ ಪೂಜೆ ಸಲ್ಲಿಸಿದ ನಂತರ ರಾಸುಗಳಿಗೆ ಪ್ರಸಾದವನ್ನು ನೀಡಲಾಗಿದ್ದು, ನಂತರ ರಾಸುಗಳನ್ನು ಓಡಿಸಿಕೊಂಡು ಊರು ಮಧ್ಯಕ್ಕೆ ಕರೆತಂದು ಅಲ್ಲಿ ಅಗ್ನಿಗೆ ಪೂಜೆ ಸಲ್ಲಿಸಿದ ನಂತರ ಕಿಚ್ಚು ಹಾಯಿಸಲಾಯಿತು. ಕಿಚ್ಚು ಹಾಯಿಸಿದ ನಂತರ ರಾಸುಗಳು ಮನೆಗಳಿಗೆ ತೆರಳಿದ್ದು, ಆನಂತರ ಗ್ರಾಮದ ಯುವಕರು ಪಂಜುಗಳನ್ನು ಕಟ್ಟಿಕೊಂಡು ಊರಿನ ಗಡಿ ಭಾಗದವರೆಗೂ ಹೋಗಿ ಕಿಚ್ಚು ಹಾಕಿ ಬಂದರು. ಬ್ಯೂರೋ ರಿಪೋರ್ಟ್ ಯಾರಬ್ಎಂ, BV5 ನ್ಯೂಸ್ ಕನ್ನಡ, ಚೇಳೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.